ಡ್ರೈವರ್ ವಿಸನ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ. ದಯವಿಟ್ಟು ಕಸ್ಟಮರ್ ವಿಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಿ. ಅದು ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ ಡ್ರೈವರ್ಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು, ಈ ಥರ ಐತೆ ಐಟಮ್ಮು ಅಂತ. ಎಷ್ಟು ಫೀಟ್ ಐತೆ ಅದು ಲೆಂತ್? 14 ಫೀಟ್. ಗಾಡಿ ಬುಕ್ ಮಾಡಿರೋದು ನೀವು? ಹಾಂ, ಟಾಟಾ AC ಬುಕ್ ಮಾಡಿರೋದು, ಚೆಕ್ ಮಾಡಿ. ನೀವು ಆನ್ ಕ್ಯಾಮ್ರಾ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಡ್ರೈವರ್ ರೀಸನೇ ಅಂತ ಆಗ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ನೀವು ಪಬ್ಲಿಕ್ ಮಾಡಿ, ಇಲ್ಲ ಅಂತ ನಿಮ್ಮ ಸೇಫ್ಟಿಗೆ ಒಂದು ವಿಡಿಯೋ ತಗೊಂಡು ನೀವು ಮಾಡ್ಕೊಳ್ಳಿ. ನಾನು ಅದೇ ಆನ್ ದ ಸ್ಪಾಟಲ್ಲಿ ಅವ್ರಿಗೆ ಹೇಳಿದ್ದು, ಕಸ್ಟಮರ್ ರೀಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಪ್ಪ, ಡ್ರೈವರ್ ರೀಸನ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ ಅಂತ. ನೋಡ್ತಾ ಇದ್ದೀವಿ ಅದು 14 ಫೀಟ್ ಬುಕ್ ಮಾಡ್ಬೇಕು ನೀವು. ಅದು ಇರೋದು 7 ಫೀಟ್. ಅದು ಇಲ್ಲ ಹಾಗಲ್ಲ. ಡ್ರೈವರ್ ರೀಸನ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ. ದಯವಿಟ್ಟು ಕಸ್ಟಮರ್ ರೀಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಿ. ಅದು ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ ಡ್ರೈವರ್ಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು, ಈ ಥರ ಐತೆ ಐಟಮ್ಮು ಅಂತ. ಎಷ್ಟು ಫೀಟ್ ಐತೆ ಅದು ಲೆಂತ್? 14 ಫೀಟ್. ಗಾಡಿ ಬುಕ್ ಮಾಡಿರೋದು ನೀವು? ಹಾಂ, ಟಾಟಾ AC ಬುಕ್ ಮಾಡಿರೋದು, ಚೆಕ್ ಮಾಡಿ. ಆಗತ್ತೆ ಟಾಟಾ AC ಅಲ್ಲಿ. ये हिसाब से सभी बुकिंग अंदर तो हाँ ड्राइवर रीजन को कितना प्रॉब्लम होता मतलब ಏನಂತ ಹಾಕಿದ್ರು ರೀಸನ್? ಫೋನ್ ಮಾಡ್ಬಿಟ್ಟು ಮುಂಚೆ ಕೇಳಬೇಕು, ಈ ಥರ ಐತೆ ಅಂತ. ನೋಡಿ, ಇಂಥವುಗಳು ಕಸ್ಟಮರ್ಗಳು ಇದ್ರೆ ನಮಗೆ ಆಗೋದು ಪ್ರಾಬ್ಲಮ್. ನೋಡಿ, ಅದು 14 ಫೀಟ್ ಐತೆ. ಆ ಗಾಡಿಗೆ ಟಾಟಾ AC ಬುಕ್ ಮಾಡಿದ್ದಾರೆ. ಡೀಸೆಲ್ ಕಾಸ್ಟ್ ಅದು ಏನು ಬರಲ್ಲ, ಕಸ್ಟಮರ್ ರೀಸನ್ ಹಾಕಿ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡ್ತಾ ಇದ್ದೀವ ಸರ್, ಇಂಥವ ಎಲ್ಲ ಕಸ್ಟಮರ್ಗಳು ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? 100 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾವೆ. ರೋಡಲ್ಲಿ ಏನೇನು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಅದು ಐಟಮ್ ಏನಾನು ಡ್ಯಾಮೇಜ್ ಆಗಿಬಿಟ್ರೆ ಡ್ರೈವರ್ ತಲೆ ಮೇಲೆ ಬರೋದು. ಈ ಥರ ಎಲ್ಲ ದೊಡ್ಡ ದೊಡ್ಡ ಐಟಮ್ಮು ಓವರ್ ಲೋಡಿಂಗು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಪ್ರಾಬ್ಲಮ್ ಆಗೋದು ಡ್ರೈವರ್ಸ್ಗೆ, ಕಸ್ಟಮರ್ಗೆ, ಪೋರ್ಟ್ರ್ ಟೀಮ್ಗೆ, ಯಾರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಯಾವುದೋ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡ್ರೆ ಅಲ್ಲಿ ನೀವೇ ಜವಾಬ್ದಾರಿ. ಅದಕ್ಕೆ ಇದು ಎಲ್ಲ ನೋಡಿ 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 ಸಾಕಾಗಿಬಿಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಲಾಸ್ಟ್ ಟೈಮು ಇದೇ ಥರ ಒಂದು ಫ್ಯಾಮ್ಲಿ ಗಾಡಿನ ಬುಕ್ ಮಾಡಿದ್ದು, ಪ್ಯಾಸೆಂಜರ್ ಗಾಡಿನ ಬಿಟ್ಬಿಟ್ಟು. ಇಲ್ಲ ಅಕ್ಕ, ಇಲ್ಲಿ ಗೊತ್ತಾಗಬೇಕಲ್ವ ಯಾರು ರೀಸನ್ ಹಾಕಿದ್ದಾರೆ ಅಂತ. ಅಭಿ ಲಗೇಜ್ ಅಲ್ಲೋ ಇರೋದು ಗಾಡಿನಲ್ಲಿ, ಜನ ಅಲ್ಲೋ ಇಲ್ಲ. ಲಗೇಜ್ ಸಮೇತ ಒಂದು 8-9 ಜನ ಇತ್ತು. ಅವರು ಇದೇ ಥರ ಪೋಟ್ರ್ ಗಾಡಿ ಬುಕ್ ಮಾಡಿದ್ದು. RTO ಅವ್ರು ಫೈನ್ ಹಾಕಿದ್ರೆ, ಪೊಲೀಸ್ ಅವ್ರು ಫೈನ್ ಹಾಕಿದ್ರೆ. ಇವಾಗ ರೋಡಲ್ಲಿ ಎಲ್ಲ AI ಕ್ಯಾಮ್ರಾ ಐತೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ. ಅದರಲ್ಲಿ ಆಟೋಮೆಟಿಕ್ ಫೈನ್ ಬಂದುಬಿಡತ್ತೆ. ಇವ್ರು ಕೊಡೋದು 100 ರೂಪಾಯಿ 200 ರೂಪಾಯಿಗೆ. ರೋಡಲ್ಲಿ ಏನೇನು ದೇವರು ಮಾಡಬಾರ್ದು, ಈಗ ಏನೇನು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ಡ್ರೈವರೇ ಜವಾಬ್ದಾರಿ. ಯಾರು ಹಾಕಿ ಕಳಿಸಿರೋದು ಅವ್ರಿಗೆ ಹೋಗ್ಬಿಟ್ಟು ಯಾರು ಕೇಳಲ್ಲ. ನಾವು ನಮ್ಮ ಗಾಡಿನಲ್ಲಿ ಹಾಕೊಂಡು ಹೋಗೋದು, ನಮಗೆ ಎಲ್ಲರೂ ಬಂದು ಕೇಳೋದು. ರೋಡಲ್ಲಿ ಯಾವುದೊಂದು ಗಾಡಿಗೆ ಟಚ್ ಆಗಿಬಿಟ್ರೆ ಏನಾಗಲಿ, ಅದೇ ನಾನು ಅವ್ರಿಗೆ ಕೇಳಿದ್ದು. ನೀವು ಗಾಡಿ ಬುಕ್ ಮಾಡಿರೋದು 7 ಫೀಟು. ಅದು ಐಟಮ್ದು ಲೆಂತ್ ಎಷ್ಟೈತಾ ಗೊತ್ತಾ? 16 ಫೀಟಿಂದ 14 ಫೀಟ್ ಅಂತ ಹೇಳ್ತಾ ಇದ್ದಾರೆ. ಅದೇ 14 ಫೀಟು 16 ಫೀಟ್ ಐತೆ ಅಂತ. ಆ ಗಾಡಿಗೆ ನಮ್ಮ ಗಾಡಿನಲ್ಲಿ ಹಾಕೊಂಡ್ರೆ ಅರ್ಧಕ್ಕಿಂತ ಅರ್ಧ ಆಚೆ ಬರುತ್ತೆ. ನೋಡಿ ಯಾವ್ಯಾವ ಥರ ಕಸ್ಟಮರ್ ಐತೆ. ನೀವು ಆನ್ ಕ್ಯಾಮ್ರಾ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಡ್ರೈವರ್ ರೀಸನೇ ಅಂತ ಆಗ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ನೀವು ಪಬ್ಲಿಕ್ ಮಾಡಿ, ಇಲ್ಲ ಅಂತ ನಿಮ್ಮ ಸೇಫ್ಟಿಗೆ ಒಂದು ವಿಡಿಯೋ ತಗೊಂಡು ನೀವು ಮಾಡ್ಕೊಳ್ಳಿ. ನಾನು ಅದೇ ಆನ್ ದ ಸ್ಪಾಟಲ್ಲಿ ಅವ್ರಿಗೆ ಹೇಳಿದ್ದು, ಕಸ್ಟಮರ್ ರೀಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಪ್ಪ, ಡ್ರೈವರ್ ರೀಸನ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಇಲ್ಲಿ ಹಾಕಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ನೀವು. ಅಷ್ಟು ಫಿಟ್ 14 to 15 ಫೀಟ್ ಲೆಂತ್ ಇರೋದು ಐಟಮ್ಗೆ ಈ ಥರ ಗಾಡಿ ಬುಕ್ ಮಾಡಿದ್ದಾರೆ. ಏನು ಹೇಳೋದು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಬೈ ಚಾನ್ಸು ನೀವು ಅವ್ರ ಜೊತೆ ಏನಾರು ಆರ್ಗ್ಯುಮೆಂಟ್ ಮಾಡಿದ್ರೆ, ಮೊದಲು ಅವರು ಹೆಂಗೆ ಮಾತಾಡಿದ್ದು ಗೊತ್ತಾ, ಇಲ್ಲ ರೀ ಎಲ್ಲರೂ ಹಾಕೊಂಡು ಹೋಗ್ತಾರೆ ಹಂಗೋ ಹಿಂಗೋ ಅಂತ ಮಾಡಿದ್ದು. ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ಮಾತಾಡೋ ಟೈಮು ಏನು ಒಂದು ಬೈನಲ್ಲಿ ಒಂದು ಸಿಂಗಲ್ ವರ್ಡೂ ಸಹ ಹೇಳಿಲ್ಲ. ಅದು ಆಯಿತು 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 ಅಂತ ಕಸ್ಟಮರ್ ರೀಸನ್ನೇ ಹಾಕೊಂಡು ಕ್ಯಾನ್ಸಲ್ ಮಾಡಿದ್ದು. ನಮ್ಮ ಡ್ರೈವರ್ಸ್ಗೆ, ನಮ್ಮ ಸೇಫ್ಟಿಗೆ ನಾವು ಇದು ಒಂದು ವಿಡಿಯೋ ಪ್ರೂಫ್ ತಗೊಂಡು ನಾವು ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಬೈ ಚಾನ್ಸು ಅವರು
ಈ ಥರ ಡ್ರೈವರ್ ವಿಸನ್ನು ಅದು ಇದು ಅಂತ ಆಗಿಬಿಟ್ಟು ಈ ಥರ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ ಹಿಂಗೆ ಆಗಿದೆ ಅಂತ. ಬೈ ಚಾನ್ಸ್ ಸಪೋರ್ಟ್ಗೆ ಫೋನ್ ಕನೆಕ್ಟ್ ಮಾಡಿದ್ರು ಅವ್ರ ಹತ್ರ ಒಂದು ಪರ್ಸ್ನಲ್ ನಂಬರ್ ಇರುತ್ತೆ, ಆ ನಂಬರ್ನ ಅವ್ರು ನಿಮಗೆ ಕಳಿಸ್ತಾರೆ. ಅದು ಪೋರ್ಟ್ರ್ ವಾಟ್ಸಪ್ ನಂಬರ್ ಅಂತ. ಆ ವಾಟ್ಸಪ್ ನಂಬರಲ್ಲಿ ನೀವು ಕಳಿಸಿದ್ರೆ ಈ ಥರ ಪ್ರಾಬ್ಲಮ್ಮು ಅವರು ಕಣ್ಣಿಂದ ನೋಡಿ ಅವರು ಅದು ಡ್ರೈವರ್ ಮೇಲೆ ಏನೈತೆ ಅದನ್ನು ರಿಮೂವ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪೋರ್ಟ್ರಿಗೆ ಕಸ್ಟಮರ್ ಮೇಲೇ ನಂಬಿಕೆ ಇರೋದು, ಡ್ರೈವರ್ ಮೇಲೆ 1% ನಂಬಿಕೆ ಇಲ್ಲ. ನೀವು ಡ್ರೈವರು ಯಾವುದೋ ಥರದ್ದು ಕಂಪ್ಲೇಂಟ್ ಮಾಡಲಿ ಏನನ್ನು ಮಾಡಲಿ ಅವರು ಡ್ರೈವರ್ ಮಾತೇ ಕೇಳಲ್ಲ, ಬರೀ ಕಸ್ಟಮರ್ ಮಾತೇ ಕೇಳೋದು. ಈ ಥರ ಎಲ್ಲ ಬುಕಿಂಗ್ಸ್ಗಳು ಬಂದರೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ರೋಡಲ್ಲಿ ಸಿಕ್ಕಾಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗೋದು. ಪೊಲೀಸ್ ಅವ್ರದ್ದು ಫೈನ್ ಬಂದ್ರೂ ನಾವೇ ಪೇ ಮಾಡಬೇಕು, ಅದು ಏನನ್ನು ಇರಲಿ ನಾವೇ ಪೇ ಮಾಡಬೇಕದು. ಸೊ ನೀವು ದಯವಿಟ್ಟು ಏನನ್ನು ಕೆಲಸ ಮಾಡ್ತಾಯಿದ್ರೆ ಪೋರ್ಟ್ರಲ್ಲಿ ಹುಷಾರಾಗಿ ಕೆಲಸ ಮಾಡಿ. ಏನನ್ನು ಇಚ್ಛೆ ಕಡಿಮೆ ಆಗಿಬಿಟ್ರೆ ಪೋರ್ಟ್ರ್ ಅವರು ಏನು ಮಾಡ್ತಾರೆ ಗೊತ್ತಾ ಸ್ವಾಮಿ, ID ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಸೇಫ್ಟಿಗೆ, ನಿಮ್ಮ ಎವಿಡೆನ್ಸ್ಗೆ, ನಮ್ಮ ಸೇಫ್ಟಿಗೆ ಒಂದು ವಿಡಿಯೋ ಮುಖಾಂತರ ರೆಕಾರ್ಡ್ ಮಾಡ್ಕೊಳ್ಳಿ. ನಾಳೆ ದಿವಸ ಏನನ್ನು ಆಗಿದ್ರೆ ನಾವು ಸೇಫಾಗಿರ್ತೀನಿ. ಅದಕ್ಕೋಸ್ಕರ ಇವಾಗ ನೋಡಿ, ಆಫ್ ಕ್ಯಾಮ್ರಾ ಮುಂಚೆ ಒಂದು ಮಾತಾಡೋದು ಟ್ಯೂನೇ ಬೇರೆ ಇತ್ತು. ಆನ್ ಕ್ಯಾಮ್ರಾ ಬಂದರೆ ಸೈಲೆಂಟಾಗಿ ಇರ್ತಾರೆ ಕಸ್ಟಮರ್, ನಾವು ಹೇಳೋದ ಪ್ರಕಾರ ಮಾಡ್ತಾರೆ. ಇದೇ ಥರ ಸುಮಾರು ಒಂದು ಸತಿ ಇದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ನಿಮ್ಮ ಜೊತೆನೇ ಇದೇ ಥರ ಆಗ್ತಾಯಿದ್ರೆ ದಯವಿಟ್ಟು ವಿಡಿಯೋನ ಮಾಡ್ಕೊಳ್ಳಿ. ಆಗಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿ. ಬರೋದು ಎಲ್ಲ ಹೊಸ ಡ್ರೈವರ್ಸ್ಗೆ, ಬುಕಿಂಗ್ ಮಾಡ್ತಿರೋದು ಜನಗೆ ಎಲ್ಲರಿಗೆ ಗೊತ್ತಾಗಲಿ. ಇವಾಗ ಇರೋದು ಸೋಷಿಯಲ್ ಮೀಡಿಯಾನಲ್ಲಿ ಏನನ್ನು ಆಗ್ತಾ ಇದೆ ಏನನ್ನು ಆಗ್ತಾ ಇಲ್ಲ ಅಂತ ಎಲ್ಲರಿಗೆ ಗೊತ್ತಾಗಬೇಕು. ನೋಡಿ, ನಾವು ಗಾಡಿಗೆ ಬಂಡವಾಳ ಹಾಕಿರೋದು ದುಡಿಯೋಣ ಅಂತ, ಬಟ್ ಈ ಥರ ಎಲ್ಲ ಬುಕಿಂಗ್ಸ್ಗಳು ಬಂದರೆ ತುಂಬ ಕಷ್ಟ ಆಗತ್ತೆ. ದಯವಿಟ್ಟು ಹುಷಾರಾಗಿ ಕೆಲಸ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಆಗಷ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇಂಥವ ಎಲ್ಲ ಕಸ್ಟಮರ್ಗಳು ತುಂಬ ಹಿಂಸೆ ಕೊಡ್ತಾರೆ ಡ್ರೈವರ್ಸ್ಗಳಿಗೆ. ಪೊಲೀಸ್ ಫೈನ್ ಆಗಲಿ ಅದು ಏನನ್ನಾಗಲಿ ಆಮೇಲೆ ನಾವೇ ಕಟ್ಟಬೇಕು. 100 ರೂಪಾಯಿ 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ಇಷ್ಟು ರಿಕ್ಸ್ ತೊಗೊಂಡ್ಬಿಟ್ಟು ರೋಡಲ್ಲಿ ಓಡಾಡೋಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಬ್ಯಾಂಗ್ಳೂರು ಸಿಕ್ಕಾಪಟ್ಟೆ ಜಾಮು ಟ್ರಾಫಿಕ್ಗಳು ಇರೋದು. ಅಲ್ಲೇ ಪೊಲೀಸರು ಇರ್ತಾರೆ, ಫೈನ್ ಎಲ್ಲ ಆಗ್ತಾರೆ. ಅದು ಎಲ್ಲ ನಮ್ಮ ತಲೆ ಮೇಲೇ ಬರೋದು. ರಿಕ್ಸ್ ತೊಗೊಂಡ್ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗ ಅದು ಇಲ್ಲ ಅಂತ ಹೇಳಿದ್ರೆ ಬೇರೆ ಬುಕಿಂಗ್ ಬರುತ್ತೆ, ಆರಾಮಾಗ ವೇಟ್ ಮಾಡಿಕೊಂಡು ಒಳ್ಳೆ ಇರೋದು ಬುಕಿಂಗಲ್ಲಿ ದುಡಿಯೋಣ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಲೆಂತ್ ನೋಡ್ತಾ ಇದ್ದೀವಿ, ಅದು 14 ಫೀಟ್ ಬುಕ್ ಮಾಡ್ಬೇಕು ನೀವು. ಅದು ಇರೋದು 7 ಫೀಟ್. ಅದು ಇಲ್ಲ ಆಗಲ್ಲ. ಡ್ರೈವರ್ ವಿಸನ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ. ದಯವಿಟ್ಟು ಕಸ್ಟಮರ್ ವಿಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಿ. ಅದು ಬುಕಿಂಗ್ ಮಾಡೋಕ್ಕೆ ಮುಂಚೆ ಡ್ರೈವರ್ಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು, ಈ ಥರ ಐತೆ ಐಟಮ್ಮು ಅಂತ. ಎಷ್ಟು ಫೀಟ್ ಐತೆ ಅದು ಲೆಂತ್? 14 ಫೀಟ್. ಗಾಡಿ ಬುಕ್ ಮಾಡಿರೋದು ನೀವು? ಹಾಂ, ಟಾಟಾ AC ಬುಕ್ ಮಾಡಿರೋದು. ಚೆಕ್ ಮಾಡಿ.